ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಕಳೆದ 3-4 ದಿನಗಳಿಂದ ವಿಶ್ವ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಚಾರ ಟ್ರೆಂಡಿಂಗ್ ಅಲ್ಲಿದೆ ಅಂಡ್ ವೈರಲ್ ಆಗ್ತಾ ಇದೆ. ಅದು ಬೇರೆ ಯಾವುದೂ ಅಲ್ಲ, ಒಂದು ಪಕ್ಷಿ. ಆ ಪಕ್ಷಿಯನ್ನ ನಾವು ಪೆಂಗ್ವಿನ್ ಅಂತ ಕರಿತೀವಿ. ಎಷ್ಟೊಂದು ಡಿಮ್ಯಾಂಡು. ನನಗೆ ಯಾವುದೇ ವಿಡಿಯೋ ಮಾಡಲಿ ಕಾಮೆಂಟ್ಸ್ ಅಲ್ಲಿ ಪೆಂಗ್ವಿನ್ ಬಗ್ಗೆ ವಿಡಿಯೋ ಮಾಡಿ, ಪೆಂಗ್ವಿನ್ ಬಗ್ಗೆ ವಿಡಿಯೋ ಮಾಡಿ, ಇನ್ಸ್ಟಾಗ್ರಾಮ್ನಲ್ಲಿ DM ನೋಡಿ ಪೆಂಗ್ವಿನ್ ಬಗ್ಗೆ ವಿಡಿಯೋ ಮಾಡಿ, ಪೆಂಗ್ವಿನ್ ಬಗ್ಗೆ ವಿಡಿಯೋ ಮಾಡಿ. ವಿಶ್ವ ಮಟ್ಟದಲ್ಲಿ ಯಾವ ರೇಂಜ್ಗೆ ಇದು ಟ್ರೋಲ್ ಆಗಿದೆ ಅಂತಂದ್ರೆ ಕೆಲವು ವ್ಯಕ್ತಿಗಳನ್ನ ಇದು ಇವರೇ ಅಂತ ಸೂಚಿಸುವ ಮಟ್ಟಕ್ಕೆ ವೈರಲ್ ಆಗಿದೆ. ಇನ್ನು ನಮ್ಮ ಕನ್ನಡದಲ್ಲೂ ಕೂಡ ಕಮ್ಮಿ ಏನಲ್ಲ, ನಮ್ಮ ಕನ್ನಡದ ಟ್ರೋಲರ್ಸ್ಗಳು ಮೀಮರ್ಸ್ಗಳೇನು ಕಮ್ಮಿ ಅಲ್ಲ. ಇದು ಡಿ ಬಾಸ್ತು ಪೆಂಗ್ವಿನ್ನು, ಅದಕ್ಕೆ ಫುಲ್ಲು ಸ್ವ್ಯಾಗು. ಇದು ಉಪೇಂದ್ರ ಫಿಲಮ್ ನೋಡ್ಬಿಟ್ಟೈತೆ, ಅದಕ್ಕೆ ಆ ರೀತಿ ಒಂಟಿಯಾಗಿ ಹೋಗ್ತೈತೆ. ಸಾಕಷ್ಟು ಟ್ರೋಲ್ಗಳನ್ನ ಮಾಡಿದರೆ ವಿಶ್ವ ಮಟ್ಟದಲ್ಲಿ. ಇದು ಡೊನಾಲ್ಡ್ ಟ್ರಂಪು, ಜಗತ್ತೇ ಒಂದ್ ಕಡೆ ಹೋದ್ರೆ ಅವನೊಬ್ಬನೇ ಒಂದ್ ಕಡೆ ಹೋಗ್ತಾನೆ. ಈ ರೀತಿ ಸಾಕಷ್ಟು ಟ್ರೋಲ್ ಆಗ್ತಾ ಇದೆ. ಹಾಗಾದ್ರೆ ಟ್ರೋಲ್ ಆಗ್ತಿರ್ತಕ್ಕಂಥ, ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥ ಈ ಪೆಂಗ್ವಿನ್ ಯಾರು? ಸೊ ಈ ಪೆಂಗ್ವಿನ್ಗೆ ಸಂಬಂಧಪಟ್ಟ ಹಾಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಕೆಲವರ ಮೊಬೈಲ್ನಲ್ಲಿ ಈಗ ವಾಲ್ಪೇಪರ್ ಬೇರೆ ಆಗಿದೆ ಪೆಂಗ್ವಿನ್ ಈಗ. ಸೊ ಡೀಟೇಲ್ ಆಗಿ ಮಾತಾಡಬೇಕು, ಖುಷಿಯಾಗಿ ಹೇಳ್ತಾ ಹೋಗ್ತೀನಿ ಪೆಂಗ್ವಿನ್ ಬಗ್ಗೆ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡೋದಕ್ಕೆ ಬಂದಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ವಿಚಾರಕ್ಕೆ ಬಂದ್ಬಿಡೋಣ. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿರ್ತಕ್ಕಂಥ ಈ ಪೆಂಗ್ವಿನ್ ಬಹುಶಃ ಬದುಕಿದ್ರು ಬದುಕಿರಬಹುದು, ಬದುಕಿಲ್ಲದಿದ್ರು ಬದುಕಿಲ್ಲದಿರಬಹುದು. ಅದು ಗೊತ್ತಿಲ್ಲ. ಯಾಕಂದ್ರೆ ಆ ಒಂದು ಡಾಕ್ಯುಮೆಂಟ್ರಿಯಲ್ಲಿ ನಾವ್ ಏನ್ ಗಮನಿಸಿ ಆ ಡಾಕ್ಯುಮೆಂಟ್ರಿ ಎಂಡ್ ಆಗಿ ಬೇರೆ ಇನ್ನೊಂದು ಟಾಪಿಕ್ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ನಮ್ಮ ಊಹೆಗೆ ಬಿಟ್ಟಿದ್ದು ಆ ಪೆಂಗ್ವಿನ್ ಏನಾಗಿರಬಹುದು. ಸರಿ, ಸುಮಾರು ಏನಿಲ್ಲ ಅಂದ್ರೂ ಪೆಂಗ್ವಿನ್ಗಳು 17ರಿಂದ 20 ವರ್ಷ ಸರಾಸರಿ ಬದುಕ್ತವೆ ಅನ್ನುವಂಥದ್ದು ಒಂದು ಮಾಹಿತಿ. ಸೊ ಈಗ ಈ ಪೆಂಗ್ವಿನ್ ಎಲ್ಲಿದು ಹಾಗಾದ್ರೆ? ಯಾರು ಸಾಕಿದ್ದು ಅಥವಾ ಎಲ್ಲಿ ವೈರಲ್ ಆಗಿದ್ದು? ಯಾವ ಕಾರಣಕ್ಕೆ ಎಲ್ಲರ ಟ್ರೋಲ್ಗಳಲ್ಲಿ, ಎಲ್ಲರ ಸ್ಟೋರಿಗಳಲ್ಲಿ ಒಂದು ಪೆಂಗ್ವಿನ್ ಓಡಾಡ್ತಾ ಇದೆ? ಡೀಟೇಲ್ ಆಗಿ ನೋಡೋದಾದ್ರೆ, ಜರ್ಮನಿಯ ಫಿಲ್ಮ್ ಮೇಕರ್ ಒಬ್ರು ವರ್ನರ್ ಹೆರ್ಜಾಗ್ ಅಂತ ಒಂದು ಡಾಕ್ಯುಮೆಂಟರಿ ಶೂಟ್ ಮಾಡೋದಕ್ಕೆ ಅಂತ ಒಂದು ಜಾಗಕ್ಕೆ ಹೋಗಿರ್ತಾರೆ. ಪ್ರೆಸೆಂಟ್ ನಾವೀಗ ಭಾರತ ದೇಶದಲ್ಲಿದ್ದೀವಿ. ಯಾವ ಖಂಡದಲ್ಲಿ ಬದುಕ್ತಾ ಇದೀವಿ ಅಂತಂದ್ರೆ ಏಷ್ಯಾ ಖಂಡ ಅಂತ ಹೇಳ್ತೀವಿ, ಕಾಂಟಿನೆಂಟ್. ಅದೇ ರೀತಿ ಜಗತ್ತಿನಲ್ಲಿ ಒಟ್ಟು ಟೋಟಲ್ 7 ಖಂಡಗಳಿದ್ದಾವೆ. ಅದರಲ್ಲಿ ಅಂಟಾರ್ಟಿಕಾ ಎನ್ನುವಂತಹ ಒಂದು ಮಂಜುಗೆಡ್ಡೆಯ ಒಂದು ದೊಡ್ಡ ಖಂಡವು ಕೂಡ ಇದೆ. ಆ ಒಂದು ಜಾಗದಲ್ಲಿ ಈ ಫಿಲ್ಮ್ ಮೇಕರ್, ಈ ಡೈರೆಕ್ಟರ್ ಒಂದು ಡಾಕ್ಯುಮೆಂಟರಿ ಶೂಟ್ ಮಾಡೋದಕ್ಕೆ ಹೋಗಿರ್ತಾರೆ 2007 ನಲ್ಲಿ, 2007ರಲ್ಲಿ. ಸೊ ಡಾಕ್ಯುಮೆಂಟರಿ ಅಂದ್ರೆ ನಿಮಗೆ ಗೊತ್ತಿರುವ ಹಾಗೆ ಅಲ್ಲಿ ಏನ್ ಕಾಣುತ್ತೆ ಅದನ್ನ ಸೆರೆ ಹಿಡಿಯುವುದು, ಜೊತೆಗೆ ನಿಜ ಜೀವನದಲ್ಲಿ ಬದುಕ್ತಾ ಇದೀವಲ್ಲ ಅದನ್ನ ಯಾವ ರೀತಿ ಬದುಕ್ತಾ ಇದೀವಿ ಅನ್ನುವಂಥದ್ದನ್ನ ನೇರವಾಗಿ ಜನರಿಗೆ ತೋರಿಸುವಂಥದ್ದು, ಚಿತ್ರೀಕರಣ ಮಾಡುವಂಥದ್ದನ್ನ ಡಾಕ್ಯುಮೆಂಟರಿ ಅಂತ ಹೇಳ್ತೀವಿ. ಎಕ್ಸಾಂಪಲ್, ನಮ್ಮಲ್ಲಿ ಅಪ್ಪು ಅವ್ರದ್ದು ಗಂಧದ ಗುಡಿ ಅಂತ ಒಂದು ಸಿನಿಮಾ ಬಂತಲ್ಲ, ಲಾಸ್ಟ್ ಸಿನಿಮಾ. ಸೊ ಅದೊಂದು ಡಾಕ್ಯುಮೆಂಟರಿ ಅಂತ ಹೇಳ್ತೀವಲ್ಲ, ಆ ರೀತಿ ಒಂದು ಡಾಕ್ಯುಮೆಂಟರಿಯನ್ನು 2007ರಲ್ಲಿ ಇವರು ಚಿತ್ರೀಕರಣ ಮಾಡೋದಕ್ಕೆ ಆ ಒಂದು ಜಾಗಕ್ಕೆ, ಆ ಒಂದು ಅಂಟಾರ್ಟಿಕಾ ಖಂಡಕ್ಕೆ ಹೋಗಿರ್ತಾರೆ ಅವರ ತಂಡದೊಟ್ಟಿಗೆ. ಸೊ ಅಲ್ಲಿ ಅವರು ಏನೇನೆಲ್ಲ ಗಮನಿಸ್ತಾ ಇರ್ತಾರೆ, ಏನೇನೆಲ್ಲ ಕಾಣ್ತಾ ಇರ್ತಾರೆ, ಎಲ್ಲವನ್ನೂ ಕೂಡ ಸೆರೆ ಹಿಡಿತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಡಾಕ್ಯುಮೆಂಟರಿಯಲ್ಲಿ ಪೆಂಗ್ವಿನ್ಗಳು ಕೂಡ ಸೆರೆಗೆ ಸಿಕ್ಕುತ್ತೆ. 100 ಪೆಂಗ್ವಿನ್ಗಳು ಹೋಗ್ತಾ ಇರ್ತವೆ. ಆದ್ರೆ ಅದರಲ್ಲಿ 2 ಪೆಂಗ್ವಿನ್ಗಳು ಪರಸ್ಪರ ಡಿಸ್ಕಸ್ ಮಾಡ್ತಾ ಇರ್ತವೆ. ಆ 2 ಪೆಂಗ್ವಿನ್ಗಳು ಡಿಸ್ಕಸ್ ಮಾಡಿದಂತಹ ಕೇವಲ 4ರಿಂದ 5 ಸೆಕೆಂಡ್ಗಳಲ್ಲಿ ಒಂದು ಪೆಂಗ್ವಿನ್ ಉಲ್ಟಾ ದಿಕ್ಕಿಗೆ ಹೋಗ್ತಾ ಇರುತ್ತೆ. ಎಲ್ಲಾ ಪೆಂಗ್ವಿನ್ಗಳು ಆಹಾರವನ್ನ ಹರಸಿ ಅಥವಾ ವಲಸೆ ಹೋಗ್ತಾ ಇರ್ತವಲ್ಲ, ಇಲ್ಲಿಂದ ಮುಂದಕ್ಕಿಂತ ಮುಂದಕ್ಕೆ ಈ ರೀತಿ ಹೋಗ್ತಾ ಇರ್ತವೆ. ಆ ಜಾಗದಲ್ಲಿ ಅಂದ್ರೆ ಈಗ ಮನುಷ್ಯನು ಅಷ್ಟೇ, ಕುರಿ ಮಂದೆ ಅಂತ ಹೇಳ್ತೀವಿ ನಾವು. ಎಲ್ಲ ಬಿದ್ರು ಅಂತಂದ್ರೆ ಎಲ್ಲರೂ ಕುರಿ ತರ ಹೋಗಿ ಬಿದ್ರು ಅಂತ ಹೇಳ್ತೀವಿ. ಜೊತೆಗೆ ಯಾವ್ದಾದ್ರು ಕಾಗೆಗಳು, ಪಕ್ಷಿಗಳು, ಪ್ರಾಣಿಗಳು ಯಾವ್ದಾದ್ರು ಹೋಗ್ತವೆ ಅಂತಂದ್ರೆ ಅವರ ಒಂದು ಆ ಗುಂಪೇನಿರುತ್ತೆ ಎಲ್ಲವೂ ಕೂಡ ಒಟ್ಟಿಗೆ ಹೋಗುವಂಥದ್ದು ಸಹಜ. ಅದೇ ರೀತಿ ಪೆಂಗ್ವಿನ್ಗಳು ಕೂಡ 100 ಪೆಂಗ್ವಿನ್ಗಳು ಹೋಗ್ತಾ ಇರುತ್ತೆ. ಅದರಲ್ಲಿ ಒಂದು ಪೆಂಗ್ವಿನ್ ಮಾತ್ರ ಸೀದಾ ಹೋಗ್ತಿರ್ತಕ್ಕಂಥ ದಿಕ್ಕಿಗೆ ವಿರುದ್ಧವಾಗಿ ಹೋಗ್ತಾ ಇರುತ್ತೆ. ಸೊ ಇನ್ನೊಂದು ಪೆಂಗ್ವಿನ್ ಅದ್ರ ಜೊತೆಗೆ ಒಂದು 2ರಿಂದ 3 ಸೆಕೆಂಡ್ ಡಿಸ್ಕಸ್ ಮಾಡುತ್ತೆ. ಅದು ಏನ್ ಹೇಳುತ್ತೋ ಗೊತ್ತಿಲ್ಲ, ಪೆಂಗ್ವಿನ್ ಅದು ಸುಮ್ಮನೆ ಹೊರಟು ಬಿಡುತ್ತೆ. ಹೆಚ್ಚು ಕಡಿಮೆ ಏನಿಲ್ಲ ಅಂತಂದ್ರು ಆಪೋಸಿಟ್ ದಿಕ್ಕ ಅಂತ ಬಂದ್ರೆ ಬದುಕೋದಿಕ್ಕೆ ಅಸಾಧ್ಯ ಅಲ್ಲಿ. ಯಾಕಂತಂದ್ರೆ ಹಿಮ ಪರ್ವತ ದೊಡ್ಡದು. ಸೊ ಅಲ್ಲಿ ಯಾವ ಕಾರಣಕ್ಕೂ ಆಹಾರನೂ ಸಿಗಲ್ಲ, ಏನೂ ಸಿಗಲ್ಲ, ಸತ್ತೋಗ್ಬಿಡುತ್ತದು. ಅಂಥದ್ರಲ್ಲೂ ಕೂಡ ಆ ಒಂದು ಪೆಂಗ್ವಿನ್ ಆ ಕಡೆಗೆ ವಿರುದ್ಧ ದಿಕ್ಕಿಗೆ ಮುಖ ಮಾಡಿ ಹೋಗ್ತಾ ಇರುತ್ತೆ. ಸೊ ಇವರು ಡಾಕ್ಯುಮೆಂಟರಿ ಶೂಟ್ ಮಾಡಕ್ ಹೋಗಿರ್ತಾರಲ್ಲ, ಅವರು ತಡೆಯೋದಕ್ಕೂ ಕೂಡ ಪ್ರಯತ್ನ ಪಡ್ತಾರೆ. ಬಟ್ ತಡೆದ್ರೂ ಅದು ವಾಪಸ್ ಅದು ಹೋಗುತ್ತೆ ಅನ್ನೋಂಥದ್ದು ಗೊತ್ತಾದ್ಮೇಲೆ ಇವರು ಅದನ್ನ ಬಿಟ್ಟು ಬಿಡ್ತಾರೆ. ಸೊ ಈ ಒಂದು ಡಾಕ್ಯುಮೆಂಟರಿ 2008ರಲ್ಲಿ ರಿಲೀಸ್ ಆಗಿರುತ್ತೆ. ಪ್ರೆಸೆಂಟ್ 2026ರಲ್ಲಿ ನಾವು ಬದುಕ್ತಾ ಇದ್ದೀವಿ. ಏನಿಲ್ಲ ಅಂತಂದ್ರೂ 18ರಿಂದ 19 ವರ್ಷ ಹಿಂದೆ ನಡೆದಿರ್ತಕ್ಕಂಥ ಒಂದು ಘಟನೆಯ ನೈಜ ರೂಪದ
ಒಂದು ವಿಡಿಯೋ ತುಣುಕು, ಒಂದು ಫೋಟೋ ತುಣುಕು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡ್ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ. ಅದು ಕೆಲವರ ಅಭಿಪ್ರಾಯಗಳಿಗೆ, ಅಂದ್ರೆ ಕೆಲವರ ಅಭಿಪ್ರಾಯ ಒಂದು ರೀತಿ ಇರುತ್ತೆ, ಕೆಲವರ ಅಭಿಪ್ರಾಯ ಒಂದು ರೀತಿ ಇರುತ್ತೆ. ಸೊ ವಾಸ್ತವ ಏನಿದೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಕೆಲವರ ಅಭಿಪ್ರಾಯ ಏನು ಅಂತಂದ್ರೆ, ಗುಂಪಿಂದ ಬಂದು ಆಚೆಗೆ ಸ್ವತಂತ್ರವಾಗಿ ಬದುಕಬೇಕು ಅಂತ ಅದು ಹೋಗ್ತಾ ಐತೆ. ಇದು ನಿಜವಾಗ್ಲೂ ಬೇಕಾಗಿರುವಂತದ್ದು. ನಮಗೆ ಆ ಪೆಂಗ್ವಿನ್ ನೋಡಿ ನಾವು ಕಲಿಬೇಕು ಅಂತ ನಮ್ಮ ಯುವ ಜನತೆ ಅದನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು ಏನು ಅಂತಂದ್ರೆ, ಈ ನಿರಾಕರಣವಾದಿ, ನಿಹಿಲಿಸ್ಟ್ ಅಂತ ಹೇಳ್ತೀವಿ, ಯಾವುದು ಬೇಡ, ಶೂನ್ಯ ಈ ಜಗತ್ತು, ಈ ಜಗತ್ತಲ್ಲಿ ಏನು ಇಲ್ಲ ಗುರು, ನನ್ ಏನು ಬೇಡ ಅನ್ನೋ ರೀತಿಗೆ ಹೋಗ್ಬಿಟ್ಟು, ಅದೊಂಥರ ಬೇಜಾರಾಗಿ ಜಿಗುಪ್ಸೆ ಬಂದ್ಬಿಟ್ಟು ಒಂದೇ ಹೋಗ್ತೈತೆ, ಒಂಟಿಯಾಗಿ ಬದುಕೋದನ್ನ ಕಲಿಯೋದಕ್ಕೆ ಹೋಗ್ತಾ ಇದೆ ಅನ್ನುವಂತ ಇನ್ಸ್ಪೈರ್ ಆಗ್ತಿದ್ದಾರೆ ಕೆಲವರು. ಬಟ್ ವಾಸ್ತವವಾಗಿ ಸೈಂಟಿಸ್ಟ್ಗಳು ಏನು ಹೇಳೋದೇನು ಅಂತಂದ್ರೆ, ಆ ಹಿಮದ ಜಾಗದಲ್ಲಿ ಬದುಕುವಂತಹ ಕೆಲವು ಪೆಂಗ್ವಿನ್ಗಳಿಗೆ ನರದ ಸಮಸ್ಯೆ ಆದ್ರೂ ಆಗಬಹುದು ಮೆದುಳಲ್ಲಿ. ಸೊ ಆ ಕಾರಣದಿಂದ ಅದು ಅಸ್ವಸ್ಥತೆ ಆಗಿ ತಲೆ ಕೆಟ್ಟೋಗಿದ್ದು, ಹುಚ್ಚು ಬಂದಂಗೆ ಒಂಟಿಯಾಗಿ ಅದ್ರ ಪಾಡ್ಗೆ ಅದು ಹೋಗ್ತಾ ಇದೆ. ಸೊ ಅದನ್ನ ತಡೆಯೋದಕ್ಕಾಗಲ್ಲ, ತಡೆದ್ರೂ ಅದು ಹೋಗುತ್ತೆ ಅನ್ನುವಂಥದ್ದು ವಾಸ್ತವದಲ್ಲಿ ಸೈಂಟಿಸ್ಟ್ಗಳು ಹೇಳುವಂಥದ್ದು. ಬಟ್ ಯಾಕೆ ಇಷ್ಟೊಂದು ವೈರಲ್ ಆಗ್ತಾ ಇದೆ ಹಂಗಾದ್ರೆ? ಇದು ಕಾರಣ ಇಷ್ಟೇ, ಅದು ಆ ಗುಂಪುಗಳ ಜೊತೆ ಹೋಗ್ಬಿಟ್ಟಿದ್ರೆ ವೈರಲ್ ಆಗ್ತಿರ್ಲಿಲ್ಲ, ಕಾಮನ್ ಆಗ್ಬಿಡ್ತಿತ್ತು. ಗುಂಪಿಂದ ಒಂದೇ ವಿರುದ್ಧವಾಗಿ ಹೋಗ್ತಾ ಇತ್ತಲ್ಲ, ಅದು ನಮ್ಮ ಜನರಿಗೆ ಅಟೆನ್ಷನ್ ಆಗಿದ್ದು. ಪೆಂಗ್ವಿನ್ನೇ ಇರಬೇಕು ಅಂತೇನಿಲ್ಲ ಆ ಜಾಗದಲ್ಲಿ, ಯಾವ್ದಾದ್ರು ಒಂದು ಪ್ರಾಣಿ, ಬೇರೆ ಇತರೆ ಪಕ್ಷಿ ಯಾವ್ದಾದ್ರು ಸರಿ ಆಪೋಸಿಟ್ ಹೋಗ್ತಾ ಇತ್ತು ಎಲ್ಲರನ್ನು ಬಿಟ್ಬಿಟ್ಟು ಅಂತಂದ್ರೆ, ಆ ಜಾಗದಲ್ಲಿ ಏನಾದ್ರು ಇತ್ತು ಅಂತಂದ್ರೆ ಅದು ಕೂಡ ಇವತ್ತು ಪ್ರೆಸೆಂಟ್ ಟ್ರೆಂಡ್ ಆಗ್ತಾ ಇತ್ತು. ಪೆಂಗ್ವಿನ್ ಅಂತ ಬಂದ್ರೆ ಅದೊಂದು ಪಕ್ಷಿ, ಅದು ಹಾರ್ಕೊಂಡು ಹೋಗೋದಕ್ಕಾಗಲ್ಲ, ಹಿಂಗ್ ಡ್ಯಾನ್ಸ್ ಮಾಡ್ಕೊಂಡು ಒಳಾಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇರುತ್ತೆ. ಸೊ ಆ ರೀತಿ ನಿಧಾನಕ್ಕೆ ಹೋಗಿ ಹೆಚ್ಚು ಕಡಿಮೆ ಒಂದು 70 ಕಿಲೋಮೀಟರ್ ದೂರ ತಲುಪುವಷ್ಟರಲ್ಲಿ ಸತ್ತೋಯ್ತು ಎನ್ನುವಂತಹ ಮಾಹಿತಿ ಇದೆ. ಬಟ್ ಅದು ನಿಖರವೋ ಸುಳ್ಳೋ ಗೊತ್ತಿಲ್ಲ. ಆ ಒಂದು ಡಾಕ್ಯುಮೆಂಟರಿಯಲ್ಲಿ ಆ ಪೆಂಗ್ವಿನ್ ಹೋಗುವಂತದನ್ನ ತಡೆಯೋದಕ್ಕೆ ಹತ್ರಕ್ಕೆ ಹೋಗಿ ನಿಂತ್ಕೊಳ್ತಾರೆ, ಹಂಗೂ ಅದು ಪಾಸ್ ಆಗಿ ಮುಂದಕ್ಕೆ ಹೋಗ್ಬಿಡುತ್ತೆ. ತದನಂತರ ಒಂದು ಡಾಕ್ಯುಮೆಂಟರಿಯನ್ನ ಈ ಭೂಗರ್ಭಕ್ಕೆ ಸಂಬಂಧಪಟ್ಟಂಗೆ ಜ್ವಾಲಾಮುಖಿ ಇರುತ್ತಲ್ಲ, ಅಲ್ಲಿ ಕವರ್ ಮಾಡೋದಕ್ಕೆ ಹೊರಟೋಗ್ಬಿಡ್ತಾರೆ. ಪೆಂಗ್ವಿನ್ ಸ್ಟೋರಿ ಆ ಡಾಕ್ಯುಮೆಂಟರಿಯಲ್ಲಿ ಎಂಡ್ ಆಗುತ್ತೆ. ಇನ್ನು ಮಿಕ್ಕಿದ್ದು ನಮ್ಮ ಕಲ್ಪನೆಗೆ ಬಿಟ್ಟಿದ್ದು. ಪೆಂಗ್ವಿನ್ ಏನಾಗಿರ್ಬೋದು, ಬದುಕಿದ್ಯಾ, ಸತ್ತೋಗಿದ್ಯಾ, ಸರಿ ಸುಮಾರು 17ರಿಂದ 20 ವರ್ಷ ಸರಾಸರಿ ವಯಸ್ಸಿರುತ್ತೆ, ಓಕೆ, ಆಯಸ್ಸಿರುತ್ತೆ. ಸೊ ಗೊತ್ತಿಲ್ಲ ಏನಾಗಿದೆ ಅನ್ನೋದು. ಸೊ ಯಾಕೆ ವೈರಲ್ ಆಯ್ತು ಅನ್ನುವಂಥದ್ದು ನಿಮ್ಗೆ ಗೊತ್ತಾಯ್ತು ಅಂತಂದ್ರೆ, ವಿರುದ್ಧ ದಿಕ್ಕಿಗೆ ಒಂದು ಗುಂಪಿನಿಂದ ಒಂದೇ ಒಂದು ಪೆಂಗ್ವಿನ್ ಸಿಂಗಲ್ ಆಗಿ ಹೋಗ್ತಾ ಇತ್ತಲ್ಲ, ಆ ಕಾರಣದಿಂದ ಆ ಸಿಂಗಲ್ ನಾನು ಅನ್ನುವಂಥದ್ದು ಜನರ ಭಾವನೆಗೆ ಬಂದ್ಬಿಟ್ಟಿದೆ ಈಗ. ಇನ್ನು ಕೆಲವರು ಹೇಳ್ಬೇಕೀಗ, ಅಬ್ಬಾ ನಾನ್ ಕಲ್ತ್ಬಿಟ್ನಪ್ಪ ಈ ಪೆಂಗ್ವಿನ್ನಿಂದ, ನಾನ್ ಇನ್ಮೇಲೆ ಬುದ್ಧಿ ಕಲ್ತ್ಬಿಟ್ಟಿದ್ದೀನಿ ಈ ಪೆಂಗ್ವಿನ್ನಿಂದ. ಯಾಕಂತಂದ್ರೆ ನನಗೆ ಬುದ್ಧಿ ಕಲಿಸ್ತೆ ಈ ಪೆಂಗ್ವಿನ್ನು, ಒಂದು ಚಿಕ್ಕ ಪಕ್ಷಿ ನನಗೆ ಬುದ್ಧಿ ಕಲಿಸೈತೆ. ಸೊ ಹಾಗಾಗಿ ನಾನು ಅದನ್ನ ವಾಲ್ ಪೇಪರ್ ಆಗಿ ಇಟ್ಕೊಳ್ತೀನಿ, ಸ್ಕ್ರೀನ್ ಸೇವರ್ ಆಗಿ ಇಟ್ಕೊಳ್ತೀನಿ ಅನ್ನೋದನ್ನ, ನಾನು ಇನ್ಮೇಲೆ ಪೆಂಗ್ವಿನ ಇನ್ಸ್ಪೈರ್ ಆಗಿ ತಗೊಂಡು ಬದುಕ್ತೀನಿ ಎನ್ನುವಂತಹ ಕೆಲವು ಯುವಕರು. ಸೊ ಒಟ್ನಲ್ಲಿ ನನ್ಗನ್ಸಿದೇನು ಅಂತಂದ್ರೆ, ನಿಮ್ಗೆ ತಿಕ್ಕಮಕ್ಕ ತೊಳೆದು ಬುದ್ಧಿ ಕಲಿಸಿದಂತ ಅಪ್ಪ ಅಮ್ಮ ಹೆಚ್ಚು ಕಡಿಮೆ ನೀವು ದೊಡ್ಡವರಾಗೋ ತನಕನೂ ಪ್ರತಿದಿನವೂ ಕೂಡ ಬುದ್ಧಿ ಹೇಳ್ತಾ ಇರ್ತಾರೆ. ಹಂಗ್ ಬದುಕ್ಬೇಕು ಮಗ, ಹಿಂಗ್ ಬದುಕ್ಬೇಕು ಮಗ ಅಂತ ಹೇಳ್ತಿರ್ತಾರೆ. ಈ ಕಡೆ ಸ್ಕೂಲ್ಗೆ ಹೋದ್ರೆ ಟೀಚರ್ಸು, ಕಾಲೇಜಿಗೆ ಬಂದ್ರೆ ಲೆಕ್ಚರರ್ಸು, ಅವರು ಕೂಡ ಪಾಠ ಹೇಳ್ತಿರ್ತಾರೆ, ದೈನಂದಿನ ಪಾಠವನ್ನ, ಬದುಕಿಗೆ ಸಂಬಂಧಪಟ್ಟಂಗೆ ಸ್ನೇಹಿತರು ಪಾಠ ಹೇಳ್ತಿರ್ತಾರೆ. ಅವ್ರೆಲ್ಲಾರನ್ನೂ ಬಿಟ್ಬಿಟ್ಟು ಒಂದು ವೈರಲ್ ಆದಂತ ಒಂದು ಪೆಂಗ್ವಿನ್ ವಿರುದ್ಧ ದಿಕ್ಕಿಗೆ ಹೋಗ್ತೈತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಜನ ಇನ್ಸ್ಪೈರ್ ಆಗ್ಬಿಟ್ಟಿದ್ದೀನಿ ಅನ್ನೋಂಥವ್ರೆ ಅಂತಂದ್ರೆ, ಸೊ ಟೀಚರ್ಸ್ ಆಗ್ಬೋದು, ಪೇರೆಂಟ್ಸ್ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಅವರೆಲ್ಲರೂ ಹಂಗಾರೆ ಪೆಂಗ್ವಿನ್ದು ಡ್ಯಾಶ್ಗೆ ಸಮಾನ ಅಷ್ಟೇ. ಇನ್ ಏನ್ ಹೇಳುವಂಥದ್ದು ಪ್ರೆಸೆಂಟ್ ಈ ಟ್ರೆಂಡಿಂಗ್ ನಲ್ಲಿ ಅನ್ನುವಂಥದ್ದು ಅಂತ. ಇನ್ನು ಕೆಲವರು ನಮ್ಮ ಕನ್ನಡದಲ್ಲಿ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅದನ್ನಂತಂದ್ರೆ, ಇದು ಡಿ ಬಾಸ್ ಹಾಕಿರೋ ಪೆಂಗ್ವಿನ್ನು, ಅಂದ್ರೆ ಫುಲ್ ಸ್ವಾಗ್, ಇದು ಹೆಂಗ್ ಬೇಕಂಗ್ ಮಾತಾಡುತ್ತೆ ಅನ್ನುವಂಥದ್ದು ಕೆಲವರು ಮಾಡ್ಕೊಳ್ತಿದ್ದಾರೆ. ಇನ್ನು ಕೆಲವರು ಇದು ಉಪೇಂದ್ರ ಫಿಲಮ್ ನ ನೋಡಿ ಇನ್ಸ್ಪೈರ್ ಆಗ್ಬಿಟ್ಟೈತೆ. ಯಾಕಂದ್ರೆ ಉಪೇಂದ್ರ ಫಿಲಮ್ ನಲ್ಲಿ ಅವರು ಕೊನೆಯ ಮೂಮೆಂಟ್ ನಲ್ಲಿ ಒಂಥರ ಒಂಟಿಯಾಗಿ ಹೋಗ್ತಾ ಇರ್ತಾರಲ್ಲ, ಈ ಪ್ರಪಂಚದಲ್ಲಿ ಏನು ಇಲ್ಲ, ಶೂನ್ಯ ಅನ್ನೋ ಇರ್ತಾ. ಸೊ ಇದು ಉಪೇಂದ್ರ ಫಿಲಮ್ ನ ನೋಡಿ ಇನ್ಸ್ಪೈರ್ ಆಗ್ಬಿಟ್ಟೈತೆ. ಇದು ಉಪೇಂದ್ರ ಫಿಲಮ್ ನೋಡಿ ಇನ್ಸ್ಪೈರ್ ಆಗಿರುವಂತ ಪೆಂಗ್ವಿನ್ ಅಂತ ಇನ್ನು ಕೆಲವರು ಟ್ರಾಲ್ ಮಾಡ್ತಿದ್ದಾರೆ. ಇನ್ನು ಕೆಲವರು ಇದು ಜೀವನವನ್ನ ಏನೂ ಬೇಡ, ನನಗೆ ಒಂಟಿಯಾಗಿ ಬದುಕ್ಬಿಡ್ತೀನಿ, ಗ್ರೂಪ್ ಗಳಿಂದ ಆಚೆ ಬಂದು ನಾನು ಬದುಕ್ತೀನಿ ಅಂತ ಮೆಸೇಜ್ ಕೊಡೋಕೆ ಹೊರಟಿರುವಂತ ಪೆಂಗ್ವಿನ್ ಅಂತ ಹೇಳ್ತಾರೆ. ಇನ್ನು ಕೆಲವರು ಅದನ್ನ ವಿಶ್ವ ಮಟ್ಟದಲ್ಲಿ ಇದು ಡೊನಾಲ್ಡ್ ಟ್ರಂಪ್, ಇದು ಪಕ್ಕ ಇದು ಡೊನಾಲ್ಡ್ ಟ್ರಂಪ್. ಯಾಕೆಂತಂದ್ರೆ ಜಗತ್ತೇ ಒಂದ್ ಕಡೆ ಹೋಗ್ತಾ ಐತೆ ಅಂತಂದ್ರೆ ಒಬ್ಬನೇ ವಿರುದ್ಧ ದಿಕ್ಕು ಹೋಗ್ತಾನಲ್ಲ, ಸೊ ಇದು ಡೊನಾಲ್ಡ್ ಟ್ರಂಪ್ ಅಂತ ಇನ್ನು ಕೆಲವರು ಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಓವರ್ ಆಗಿ ಆ ಒಂದು ಪಕ್ಷಿಯ ಮಾನಸಿಕ ಸ್ಥಿತಿ ಏನಿತ್ತು ಗೊತ್ತಿಲ್ಲ, ಅಥವಾ ಅದು ನಾವು ಈಗ ಅನ್ಕೊಳ್ತಾ ಇದೀವಲ್ಲ ಶೂನ್ಯವಾಗಿ ಜಗತ್ತೇ ಬೇಡ ಅಂತ ಒಂಟಿಯಾಗಿ ಹೋಗ್ತೈತೆ ಅಂತ, ಹಾಗಿದ್ರು ಇರಬಹುದು. ಬಟ್ ಒಂದು ನಾವು ಥಿಂಕ್ ಮಾಡಬೇಕು. ಪಂಪ ಅವರು ಹೇಳಿರ್ತಕ್ಕಂಥ ಒಂದು ಮಾತು, ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ. ಶ್ರೇಷ್ಠವಾದಂತ ಜಾತಿ ಮನುಷ್ಯ ಜಾತಿ. ಜೊತೆಗೆ ಮನುಷ್ಯ ಸಂಘಟನಾ ಜೀವಿ, ಅಂದ್ರೆ ಬುದ್ಧಿ ಇದೆ, ಯೋಚನಾ ಶಕ್ತಿ ಇದೆ, ಜನರ ಜೊತೆ ಬೆರೆಯುವಂಥದ್ದಿದೆ, ತಪ್ಪು ಯಾವುದು ಸರಿ ಯಾವುದು ಎಲ್ಲವೂ ಕೂಡ ಇದೆ. ಆದ್ರೆ ಪ್ರಾಣಿ ಪಕ್ಷಿಗಳಿಗೆ ಅದಿಲ್ಲ. ಬಟ್ ಅಲ್ಲಿ ನಾವು ಥಿಂಕ್ ಮಾಡ್ತಿರ್ತಕ್ಕದ್ದೇನು ಅಂತಂದ್ರೆ, ಗ್ರೂಪ್ ಎಲ್ಲ ಬಿಟ್ಬಿಟ್ಟು ಇಂಡಿವಿಜುವಲ್ ಆಗಿ ಒಬ್ಬನೇ ಬದುಕ್ತೀನಿ ಅಂತ ಪೆಂಗ್ವಿನ್ ಬರ್ತೈತೆ ಅಂತ ಅನ್ಕೊಂಡಿದೀವಲ್ಲ, ಬಹುಶಃ ಅದು ನಮ್ಮ ಭ್ರಮೆ ಅಂತ ಅನ್ಸುತ್ತೆ ವಾಸ್ತವವಾಗಿ ನೋಡೋದಾದ್ರೆ. ಆದ್ರೆ ನಿಮ್ಮ ಖುಷಿಯನ್ನ ನಾನು ಯಾಕೆ ಹಾಳು ಮಾಡ್ಲಿ?
ಸೊ ನೀವು ಯಾವ ರೀತಿ ಅದನ್ನ ಇನ್ಸ್ಪೈರ್ ಆಗಿ ತಗೊಂಡಿದ್ರೆ ದಯವಿಟ್ಟು ಆ ಇನ್ಸ್ಪೈರ್ನ ಕಂಟಿನ್ಯೂ ಮಾಡಿ. ಜೊತೆಗೆ ಒಂದು ಪಕ್ಷಿಯನ್ನ, ಆ ಪಕ್ಷಿಯಲ್ಲ ಒಂದು 20 ಸೆಕೆಂಡ್ ವಿಡಿಯೋ ತುಣುಕನ್ನ ಇಷ್ಟೊಂದು ಇನ್ಸ್ಪೈರ್ ಆಗಿ ತಗೊಂಡಿದ್ರಲ್ಲ, ದಯವಿಟ್ಟು ಒಂದ್ಸಲ ನಿಮ್ಮ ತಂದೆ ತಾಯಿನೂ ಇನ್ಸ್ಪೈರ್ ಆಗಿ ತಗೊಳ್ಳಿ, ನಿಮ್ಮ ಸ್ನೇಹಿತರು ಇನ್ಸ್ಪೈರ್ ಆಗಿ ತಗೊಳ್ಳಿ. ಅಂದ್ರೆ ಇನ್ಸ್ಪೈರ್ ಆಗಿ ತಗೊಳ್ಳಿ ಅಂತಂದ್ರೆ ಅವರು ನಿಮ್ಗೆ ಕೆಲವರು ಕಷ್ಟ ಸುಖದಲ್ಲಿ ಹೇಳಿರ್ತಾರೆ ನಿಮ್ಗೆ ಒಂದು 4 ಮಾತು, ಹಿಂಗ್ ಬದುಕಬೇಕು ಹಂಗ್ ಬದುಕಬೇಕು ಅನ್ನೋದನ್ನ, ಅವುಗಳನ್ನ ಇನ್ಸ್ಪೈರ್ ಆಗಿ ತಗೊಳ್ಳಿ. ನೀವು ಬರೀ ಪೆಂಗ್ವಿನ್ನೇ ಇನ್ಸ್ಪೈರ್ ಆಗಿ ತಗೊಂಡ್ಬಿಟ್ರಿ ಅಂತಂದ್ರೆ ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು, ಅವರೆಲ್ಲ ಏನ್ ಅನ್ಕೋಬೇಕು. ಸೊ ಇದು ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥ ಪೆಂಗ್ವಿನ್ ಟಾಪಿಕ್. ಜರ್ಮನಿಯ ಡೈರೆಕ್ಟ್ರು ಡಾಕ್ಯುಮೆಂಟರಿ ಶೂಟ್ ಮಾಡಕ್ ಹೋದಾಗ ಆ ಸಂದರ್ಭದಲ್ಲಿ ಆ ಪೆಂಗ್ವಿನ್ ಸೆರೆ ಸಿಕ್ಕಿರುತ್ತೆ. ಅದನ್ನ ಅವರು ಶೂಟ್ ಮಾಡಿರ್ತಾರೆ. 2007ರಲ್ಲಿ ಇದು ಶೂಟ್ ಆಗಿರುತ್ತೆ. 2008ರಲ್ಲಿ ಅದು ಟೆಲಿಕಾಸ್ಟ್ ಆಗಿರುತ್ತೆ US ಅಲ್ಲಿ. ಸೊ ಟೆಲಿಕಾಸ್ಟ್ ಆದಂಥದ್ದು ಯೂಟ್ಯೂಬ್ ನಲ್ಲೂ ಕೂಡ ಇರುತ್ತೆ. ಆ ಯೂಟ್ಯೂಬ್ ನಲ್ಲಿ ಆ ಒಂದು ವಿಡಿಯೋ ತುಣುಕನ ಪೆಂಗ್ವಿನ್ ಹೋಗೋದನ್ನ ಯಾರು ತಗೊಂಡು ವೈರಲ್ ಮಾಡಿದ್ರೆ ಏನೋ ಗೊತ್ತಿಲ್ಲ. ಪ್ರೆಸೆಂಟ್ ಆ ಒಂದು ಪೆಂಗ್ವಿನ್ ಎಷ್ಟೋ ಜನ ಯುವ ಜನತೆಯ ಪಾಲಿಗೆ ಇನ್ಸ್ಪೈರ್ ಆಗಿದೆ. ಕೆಲವರ ವಾಲ್ ಪೇಪರ್ ಆಗಿದೆ. ಬದುಕಿದ್ರೆ ಪೆಂಗ್ವಿನ್ ತರ ಒಂಟಿಯಾಗಿ ಬದುಕಬೇಕು, ಸಿಂಗಲ್ ಸಿಮ್ಮು ತರ ಇರಬೇಕು ಅಂತ ಕೆಲವರು ಅನ್ಕೊಂಡಿದ್ದಾರೆ. ಇನ್ನು ಕೆಲವರು ನಮ್ಮಲ್ಲಿ ಖುಷಿಗೋಸ್ಕರ ಅದು ಅವ್ರು ಸಾಕಿರೋದು ಇವ್ರು ಸಾಕಿರೋ ಪೆಂಗ್ವಿನ್ ಅಂತ ಅನ್ಕೊಂಡು ಮೀಮ್ಸ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದು ಪೆಂಗ್ವಿನ್ಗೆ ಸಂಬಂಧಪಟ್ಟಂತ ವಿಚಾರ. ಇದನ್ನ ಬಿಟ್ರೆ ಬೇರೆ ಎಕ್ಸ್ಟ್ರಾರ್ಡಿನರಿ ಟಾಪಿಕ್ ಇಲ್ಲಿ ಏನೂ ಇಲ್ಲ. ಇನ್ಸ್ಪೈರ್ ಆಗಿ ತಗೊಂಡಿದ್ರೆ ಡೆಫಿನೆಟ್ಲಿ ತಗೊಳ್ಳಿ. ಬಟ್ ನಾನು ಹೇಳಿದ್ನಲ್ಲ ಕೆಲವು ಇನ್ನಷ್ಟು ವಿಷಯಗಳು, ಅವನ್ನು ಕೂಡ ಇನ್ಸ್ಪೈರ್ ಆಗಿ ತಗೊಂಡು ಬದುಕಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಇದಕ್ಕೆ ಸಂಬಂಧಪಟ್ಟಾಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಶುಭ ದಿನ.